ಹಾಯ್ ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಹೌ ಟು ಗ್ರೋ ಪಾಲಕ್ ಇನ್ ಪಾಟ್. ಸೊ ಪಾಲಕ್ ಸೊಪ್ಪನ್ನ ನಾವು ಹೇಗೆ ಬೆಳಿಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಅಲ್ಲಿದ್ದೆ ನೋಡಿ, ಅದೊಂದು ವೇಸ್ಟ್ ವುಡ್ಡಿದೊಂದು ರ್ಯಾಕು ವೇಸ್ಟಾಗಿ ಬಿದ್ದಿದೆ ನೋಡಿ. ನಾನು ಅಲ್ಲಿ ಕುತ್ಕೊಂಡು ಪಾಟ್ನ ರೆಡಿ ಮಾಡ್ತಾ ಇದ್ದೀನಿ. ಇವನು ಇಲ್ಲಿ ಯಾರಿದು ವಿಡಿಯೋದು ಅರ್ನಾಲ್ಡ್ ಅನಿಸುತ್ತೆ, ಸರಿಯಾಗಿ ವಿಡಿಯೋ ಮಾಡಿಲ್ಲ. ಸೊ ನೋಡಿ ಅದೊಂದು ವುಡ್ ಪೀಸು. ಆ ವುಡ್ ಪೀಸ್ಗೆ ಸ್ವಲ್ಪ ವಾಟ್ರು ಮತ್ತು ಮಣ್ಣಲ್ಲಿ ಒಳಗಡೆ ಪ್ರಾಪರಾಗಿ ಇಟ್ಕೊಳ್ಳಿ ಅಂತೇಳಿ ಅದು ಪಾಟ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ, ವೇಸ್ಟಾಗಿ ಬಿದ್ದಿತ್ತು. ಸೊ ಏನೋ ಒಂದು ಮಾಡೋಣ ಅಂಥೇಳಿ, ರೀಸೈಕಲ್ ಮಾಡೋಣ ಅಂಥೇಳಿ ಗೋಣಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಒಂದು ರೇಂಜಿಗೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಪಾಟಿಗ. ಉದ್ದ ಇದೆ ಪಾಟು, ಚೆನ್ನಾಗಿದೆ. ಸೊ ಪಾಟ್ ರೆಡಿ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಿದ್ರಲ್ವ, ಇದೆ ಪಾಲಕ್ ಸೀಡ್ಸು. ಇದು ಪಾಲಕ್ ಸೊಪ್ಪು ಎಲ್ಲ ನೀವು ಕಟ್ ಮಾಡಿ ತೊಗೊಂಡಿದ್ಮೇಲೆ ಇದ್ರನ್ನಲ್ಲೇ ನೋಡಿ ಚಿಕ್ಕ ಚಿಕ್ಕದಾಗ ಆ ರೀತಿ ಹೂವು ಬಂದು ಸೀಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಒಣಗಿಸಿದಾಗ ನೀವು ಅದನ್ನು ಮತ್ತೆ ರೀಯೂಸ್ ಮಾಡ್ಬೋದು, ಮತ್ತು ಪ್ಲ್ಯಾಂಟ್ ಮಾಡ್ಬೋದು. ಪ್ಲ್ಯಾಂಟ್ ಮಾಡಿದ್ರೆ ನಿಮಗೆ ಮತ್ತು ಇನ್ನೊಂದು 35 to 45 ಡೇಸಲ್ಲಿ ಮತ್ತೆ ಪಾಲಕ್ಕು ಫುಲ್ ಗ್ರೋ ಆಗಿರುತ್ತೆ. ಮತ್ತು ನೀವು ಕಟ್ ಮಾಡಿ ಮನೆಯಲ್ಲಿ ಸಾರಾಗಿರೇನೋ ಮಾಡ್ಬೋದು. ನೋಡಿ ಕೋಕೋ ಪಿಟ್ಸು, ಆ ತೆಂಗಿನಕಾಯಿ ಸುಲಿದಿರೋ ನಾರನ್ನೇ ನಾನು ತೆಗೆದು ಸ್ವಲ್ಪ ಕೆಳಗಡೆ ಹಾಕಿದ್ದೀನಿ. ಸೊ ಸ್ವಲ್ಪ ತೇವಾಂಶ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಸೊ ಮಣ್ಣು ಸ್ವಲ್ಪ ಅಲ್ಲಿ ತಗೊಂಬಂದು ಇಟ್ಟಿದ್ದೀನಿ. ಆ ಕಡೆ ಗೋಣಿಯಲ್ಲಿ ಸಗರಿ ಗೊಬ್ಬರ ಇದೆ ನೋಡಿ, ಗೊಬ್ಬರ. ಸೊ ಎರಡನ್ನೂ ಮಿಕ್ಸ್ ಮಾಡುತ್ತೀನಿ. ಈಗ ಮಿಕ್ಸ್ ಮಾಡಿ ಪಾಟಲ್ಲಿ ಇದು ಮಾಡೋಣ. 30-30-40 ರೇಷಿಯೋದಲ್ಲಿ ತೊಗೊಂಡ್ರೆ ನಿಮಗೆ ಕರೆಕ್ಟ್ ಇರುತ್ತೆ. ಮಣ್ಣೊಂದು 40%, ಒಂದು 30% ಸಗಣಿ ಗೊಬ್ಬರ, ಇನ್ನೊಂದು 30% ವರ್ಮಿ ಕಂಪೋಸ್ಟು. ಸೊ ಇದು ಮೂರನ್ನೂ ನೀವು ಪ್ರಾಪರಾಗಿ ಹಾಕಿ ಮಿಕ್ಸಿಂಗ್ ಮಾಡಿ ರೇಷಿಯೋದಲ್ಲಿ ಇದು ಮಾಡಿದ್ರೆ ಒಳ್ಳೆ ಈಲ್ಡ್ ಕೊಡುತ್ತೆ ನಿಮಗೆ. ನೋಡಿ ಇದೆ ಪಾಲಕ್ ಸೀಡ್ಸ್, ಒಂದು ಅರ್ಧ kg ಸೀಡ್ಸ್ ತೊಗೊಂಡು ಬಂದಿದ್ದೆ. ಸೊ ಮನೆಯಲ್ಲಿ ಬೇಸಿಕಲಿ ಪಾಲಕ್ಕೆಲ್ಲ ಸೊಪ್ಪೆಲ್ಲ ಮನೆ ಮೇಲೇ ಬೆಳ್ಕೊಳ್ಳೋದು. ನೋಡಿ ಎರಡಲ್ಲಿ ಮಿಕ್ಸಿಂಗ್ ಮಾಡಿ ಇಟ್ಟಿದ್ದೀನಿ, ಮಣ್ಣು ಮತ್ತು ಸಗಣಿ ಮತ್ತು ವರ್ಮಿ ಕಂಪೋಸ್ಟ್ ಮೂರನ್ನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ ಸೀಡ್ಸ್ ಹಾಕ್ತಾಯಿದ್ದೀನಿ. ಪಾಟ್ ತುಂಬ ಲೆಂತ್ ಇದೆ, 6 feet ಪ್ಲಸ್ ಇದೆ ಅನಿಸುತ್ತೆ. ನೋಡಿ ಚೆನ್ನಾಗಿದೆ ಪಾಟು. ಸೀಡ್ಸ್ ನನಗೆ ಮೇಲೆ ಹಂಗೆ ಉದುರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಸೊ ಸೀಡ್ಸ್ ಎಲ್ಲ ಹಾಕಿದ್ದಾಯಿತು. ಒಂದು 100 ಗ್ರಾಮ್ ಸೀಡ್ಸ್ ಯೂಸ್ ಮಾಡಿರ್ಬೋದು ಅನಿಸುತ್ತೆ. 100 ಇಲ್ಲ, ಒಂದು 75 ಗ್ರಾಮು ಸೀಡ್ಸ್ನ ಹಾಕಿರ್ಬೋದು ಅನಿಸುತ್ತೆ. ಸೊ ಸೀಡ್ಸೆಲ್ಲ ಹಾಕಿದ್ದಾಯಿತು. ಸೊ ಈಗ ಅದ್ರ ಮೇಲೆ ಮತ್ತೆ ಸ್ವಲ್ಪ ಮಣ್ಣು ಹಾಕ್ಬಿಡೋಣ. ಸೊ ನೋಡಿ ಅಲ್ಲಿ ಅದು ಇದು ವಾಟರ್ ಮೆಲನ್ನು, ಕಲ್ಲಂಗಡಿದು ಸಿಪ್ಪೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸಿಂಗ್ ಹಾಕಿ, ಯಾಕಂದರೆ ಅದು ಚೆನ್ನಾಗಿ ಮತ್ತು ಅದು ಹಂಗೆ ರೀಸೈಕಲ್ ಆಗಿ ಒಳ್ಳೆ ಗೊಬ್ಬರ ಆಗುತ್ತೆ, ಗಿಡಕ್ಕೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಮನೆಯಲ್ಲಿ ಮೆಜಾರಿಟಿ ಬಂದು ವೆಟ್ ವೇಸ್ಟು, ಕಿಚನ್ ವೇಸ್ಟು ಏನೇನಿರುತ್ತೆ ಎಲ್ಲನೂ ಒಂದೊಂದು ಪಾಟಲ್ಲಿ ಹಾಕಿ ಇಟ್ಟಿರ್ತಾರೆ. ಸೊ ಅದು ಹಂಗೆ ಸ್ವಲ್ಪ ದಿನ ಆಗ್ತಾ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ನಾವು ಮೆಜಾರಿಟಿ ಗಿಡಕ್ಕೆಲ್ಲ ಅದನ್ನೇ ಹಾಕೋದು. ನೋಡಿ ಪಾಟ್ ನೋಡಿ ಎಷ್ಟು ಉದ್ದ ಇದೆ. ಫುಲ್ ವೀಡಿಯೋದಲ್ಲಿ ಬರ್ತಾಯಿಲ್ಲ ಪಾಟ್, ಅಷ್ಟು ಉದ್ದ ಇದೆ. ಸೊ ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕ್ಬಿಡೋಣ ಅಂತ, ಅವಾಗ ಪ್ರಾಪರಾಗಿ ಅದು ಫಿಟ್ ಆಗಿಬಿಡುತ್ತೆ. ಸೊ ಒಂದಿನ ಇಟ್ಕೊಳ್ತೀವಿ ಪಾಟ್ನ ಕಂಪ್ಲೀಟ್ ವೇಸ್ಟಿಂದ ರೆಡಿ ಮಾಡಿ ಸೆಟ್ ಮಾಡಿ ಮಾಡಲಿಕ್ಕೆ. ಸೊ ಮಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಮಣ್ಣು ಹಾಕಿ ಮೇಲ್ಗಡೆ ಅದನ್ನ ಬೀಜನೆಲ್ಲ ಕ್ಲೋಸ್ ಮಾಡಿ ಇದು ಮಾಡಿದ್ದೀನಿ. ಸೊ ಅವಾಗಲೇ ಅದು ಚೆನ್ನಾಗಿ ಮೊಳಕೆ ಹೊಡಿಲಿಕ್ಕೆ ಪ್ರಾಪರ್ ಒಂದು ಸೆಟ್ ಆಗುತ್ತೆ. ಸೊ ಮಣ್ಣು ಹಾಕಿದ್ದಾಯಿತು ಆಲ್ಮೋಸ್ಟು. ಸೊ ಈಗ ಸ್ವಲ್ಪ ಮಣ್ಣು ಹಾಕಿದ್ದಾಯಿತು. ಈಗ ಸ್ವಲ್ಪ ನೀರೊಂದು ಸ್ವಲ್ಪ ಪಂಪ್ ಇದ್ರೆ ನೀರು ಸ್ವಲ್ಪ ಪಂಪ್ ಮಾಡಿಬಿಡೋಣ. ಸೊ ಅದು ಆ ಎರಡೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ಕೂಡ ಮನೇಲಿ ಈ ಥರ ಯಾವುದಾದ್ರೂ ವೇಸ್ಟು ಬಕೆಟು ಇಲ್ಲ ಯಾವುದಾದ್ರೂ ಹೊಡೆದೋಗಿರೋ ಬಿಂದಿಗೆ, ಯಾವುದೇ ರೀತಿ ಒಂದು ಡ್ರಮ್ ಚಿಕ್ಕದು ಏನೋ ಒಂದು ವೇಸ್ಟ್ ಹೊಡೆದೋಗಿರೋದಿದ್ರೆ ನೀವು ಕೂಡ ಏನೋ ಒಂದು ಗಿಡನ ಪ್ಲ್ಯಾಂಟ್ ಮಾಡಿ ಸೊಪ್ಪು ಬೆಳೀರಿ, ನಿಮ್ಗೆ ಏನು ಇಷ್ಟನೋ ಬೆಳೀರಿ. ಸೊ ನೀವು ಕೂಡ ಆದಷ್ಟು ನಿಮ್ಮ ಫ್ರೀ ಟೈಮಲ್ಲಿ ಆರ್ಗ್ಯಾನಿಕ್ ಒಂದು ಗಿಡ ಪ್ಲ್ಯಾಂಟ್ ಮಾಡಿ ಬೆಳೆಸಿ ನೀವು ಕೂಡ ಚೆಕ್ ಮಾಡಿ.
ಈಗ ಎಲ್ಲ ಕಡೆ ಕೆಮಿಕಲ್ಲು ಪೆಸ್ಟಿಸೈಡ್ಸ್ ಜಾಸ್ತಿ ಆಗಿದೆ. ಸೊ ಆದಷ್ಟು ನೀವು ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಓನ್ ವೆಜ್ಜೀಸ್ನ. ಅಟ್ಲೀಸ್ಟ್ ಒಂದು ಪಾಲಕು, ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಬೆಳ್ಕೊಳ್ಳಿ. ಸೊ ನೋಡಿ, ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಕರೆಕ್ಟಾಗಿ ಇದಾಗಲಿ ಅಂತೇಳಿ. ಸೊ ನಾನು ಬೆಳೆಸಿದ ಗಿಡ ಇದರಲ್ಲೇ ಇದೊಂದು ಪಾಲಕ್ದೊಂದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನೀವು ಫುಲ್ ವೀಡಿಯೋನ ನೋಡಿ, ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಪಾಲಕ್ಕು ಬೆಳ್ಕೊಂಡು ಬಂದಿದೆ ಅಂತ. ಸೊ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಹಾಕಿಲ್ಲ. ಸೊ ಆರ್ಗ್ಯಾನಿಕಲಿ ಆಲ್ಮೋಸ್ಟ್ ಮನೆ ಮೇಲೆ ಬೆಳೆಯೋ ಒಂದೊಂದು ಗಿಡನೂ ಆರ್ಗ್ಯಾನಿಕಲಿ ಬೆಳೆಸ್ತಾ ಇರೋ ಗಿಡಗಳೇ. ಸೊ ಅದರಿಂದ ತುಂಬ ನ್ಯೂಟ್ರಿಷನ್ ಬೆನಿಫಿಟ್ಸ್ ಇದೆ ನಿಮಗೆ. ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ ಆಗದೆ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ರಿಚ್, ವಿಟಮಿನ್ ಏನಿದೆ ಎಲ್ಲ ನಿಮಗೆ 100% ಸಿಗುತ್ತೆ. ಇನ್ನೊಂದು ಮೇಯ್ನ್ ಏನಂದರೆ, ನೀವು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡೋವಂಥದ್ದು ಇರಲ್ಲ. ಸೊ ಮನೆ ಮೇಲೆ ಹೋದರೆ ಯಾವುದೋ ಒಂದು ಸಿಗುತ್ತೆ ನಿಮಗೆ, ಅದೋ ಇದೋ ಒಂದು. ನೋಡಿ, ಹಿಂದೆಗಡೆ ತುಂಬ ಪಾರ್ಟ್ಸ್ ಇದೆ. ಸೊ ನಾನು ಅಪ್ಕಮಿಂಗ್ ವೀಡಿಯೋದಲ್ಲಿ ಒಂದೊಂದರದ್ದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಆಲ್ಮೋಸ್ಟ್ ನೀರಲ್ಲಿ ಹಾಕಿ ಪ್ರಾಪರ್ ಇದು ಮಾಡಿ ಸೆಟ್ ಮಾಡಿ ಇಟ್ಟಿದ್ದಾಯಿತು ಪಾಟ್ನ. ಸೊ ನೋಡ್ತಾ ಇದ್ದೀರಾ ನೀವಲ್ಲಿ. ಪಾಟ್ ನೋಡಿ ಎಷ್ಟು ಉದ್ದ ಇದೆ. ಸೊ ನೋಡಿ, ಆಲ್ಮೋಸ್ಟ್ 7 days ನಂತರ ವಿಡಿಯೋ ಮಾಡಿರೋದು ಇದು. ನೋಡಿ, ಚಿಕ್ಕ ಚಿಕ್ಕದಾಗಿ ಮೊಳಕೆ ಹೊಡೆದು ನೋಡಿ, ಗ್ರೀನಾಗಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿದ್ರೆ. ನೋಡಿ, ಚಿಕ್ಕ ಚಿಕ್ಕದು ಮೊಳಕೆ ಹೊಡೆದಿದೆ. 7 daysಗೆ ಪಾಲಕ್ ಹಾಕಿರೋದೆಲ್ಲನೂ ಬೀಜ ಎಲ್ಲ ಗಾರ್ಮೆಂಟ್ ಆಗಿದೆ. ಚಿಕ್ಕ ಚಿಕ್ಕ ಮೊಳಕೆ ಹೊಡೆದಿದೆ ಆಲ್ಮೋಸ್ಟು. ಯಾರಾದರೂ ಮನೆಯಲ್ಲಿ ಏನಾದರೂ ವೇಸ್ಟ್ ಪಾಟ್ ಗಿಟ್ ಏನಾದರೂ ಇತ್ತಂದರೆ ಹೇಳಿ, ಕಮೆಂಟ್ನಲ್ಲಿ ತಿಳಿಸಿ. ನಾನು ಬೇಕಂದರೆ ಸೀಡ್ಸ್ ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಒಳ್ಳೆ ಪಾಲಕ್ ಬೆಳಿಬೋದು. ಕಟ್ಟಬೇಕಂದ್ರೆ ನೀವು ಮನೆ ಪಕ್ಕದಲ್ಲಿ ಅಕ್ಕಪಕ್ಕ ಇರೋರು ನೀವೇ ಕಟ್ಟಿ 20 ರೂಪಾಯಿ ಅಂತ ಮಾರ್ಕೊಬೋದು. ಇವೇನು 5 ರೂಪಾಯಿ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಬೋದು. ಆರ್ಗ್ಯಾನಿಕ್ಲಿ ಗ್ರೋನ್ ಪಾಲಕ್ ಅಂತ ಇನ್ ಪಾಟ್ ಅಂತೇಳಿ. ನೋಡಿ, ಚಿಕ್ಕ ಚಿಕ್ಕದಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ತುಂಬ ಚಿಕ್ಕದಿರೋದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಸೊ ನೋಡಿ, ಅಲ್ಲೊಂದು ಕಾಣಿಸ್ತಿದೆ ನೋಡಿ ಚಿಕ್ಕ ಚಿಕ್ಕದಾಗಿ. ಮತ್ತು ಪಾಲಕ್ ಬೆಳೆದಾದ್ಮೇಲೆ ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ಹಾಕ್ಬೇಕು ಈ ಪಾಟಲ್ಲಿ. ಬಟ್ ಪಾಟ್ ಚೆನ್ನಾಗಿದೆ, ಲೆಂತಿಯಾಗಿ ನೋಡಿ ಎಷ್ಟು ಉದ್ದ ಇದೆ ಪಾಟು. ಇದನ್ನು ನೋಡಿ, ಈಗ ನೋಡಿ ಇನ್ನೊಂದು 12 daysಲ್ಲಿ ನೋಡಿ, ಈಗ ಸ್ವಲ್ಪ ಹುಲ್ ಥರ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ನೋಡಿ. ಈಗ ಮೊಳಕೆ ಹೊಡೆದಿರೋದು ಪಾಲಕ್ಕು ಬೀಜಗಳು ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಈಗ. ಸೊ ನೋಡಿದ್ರೆ ನೋಡಿ, ನೀವೆಲ್ಲ ಆಲ್ಮೋಸ್ಟ್ ಹಾಕಿರೋ ಎಲ್ಲ ಸೀಡ್ಸನ್ನು ಮೊಳಕೆ ಹೊಡೆದಿದೆ. ಸೊ ಇದು 12 days, ಅದನ್ನು ಸೀಡ್ಸ್ನ ಹಾಕಿ 12 daysಲ್ಲಿ ಈ ಮಟ್ಟಕ್ಕೆ ಬೆಳೆದಿದೆ. ಸೊ ಇದು 16th ನೋಡಿ. ಈಗ ಇನ್ನು ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲ್ ಪಾಲಕ್ಕು. ನೋಡಿ, ಎಲ್ಲ ನೋಡ್ಬೋದು ನೋಡಿ ಎಷ್ಟು ಬುಷಿಯಾಗಿ ಎಷ್ಟು ಕಾಣಿಸ್ತಾ ಇದೆ ನೋಡಿ ನಿಮಗೆ ಪಾಲಕ್ಕು. ನೋಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಪಾಲಕ್ಕು. ಇದು ನೋಡಿ, ಇದು ಆಲ್ಮೋಸ್ಟ್ 28 to 30 daysಲ್ಲಿ ನೋಡಿ ಹಾಕಿರೋದು. ಅಲ್ಲಲ್ಲೇ ಒಂದೊಂದು ಟೊಮೊಟೊ ಗಿಡ ಕೂಡ ಬಂದುಬಿಟ್ಟಿದೆ. ಅದು ಸಗಣಿಯಲ್ಲಿ ಇದ್ದಿದ್ದು ಅನಿಸುತ್ತೆ. ಟೊಮೊಟೊ ಗಿಡ ನಾನು ಹಾಕಿಲ್ಲ, ಅದೇ ಬಂದಿರೋದು ಗೊಬ್ಬರದಿಂದ. ಈಗ ನೋಡಿ, ಇದು ನೋಡಿ 35+ daysಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾಲಕ್ಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ. ಪಾಟಲ್ಲಿ ನೋಡಲಿಕ್ಕೆ ಗ್ರೀನಾಗಿ ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ. ಸೊ ಯಾರಾದರೂ ಡ್ರೀಮ್ ಗಾರ್ಡನ್ನು, ನಿಮ್ಮದು ಟೆರೇಸ್ ಗಾರ್ಡನ್ ಸೆಟಪ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಆದಷ್ಟು ಸಪೋರ್ಟ್ ಮಾಡ್ತೀನಿ. ಸೊ ನೀವು ಕೂಡ ಸ್ಟಾರ್ಟಿಂಗ್ ಒಂದು ಚಿಕ್ಕ ಪಾಟಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವುದೋ ಒಂದು ಇಷ್ಟ ಆದ ಒಂದು ಗಿಡ ಇರುತ್ತೆ, ಆ ಗಿಡದಿಂದ ಸ್ಟಾರ್ಟ್ ಮಾಡಿ. ಸ್ಲೋಲಿ ಹಂಗೆ ಒಂದೊಂದು ವಾರಕ್ಕೊಂದು ಪಾರ್ಟ್ನ ಆ್ಯಡ್ ಮಾಡಿ. ಸೊ ಹಾಗೆ ನೀವು ಸಸ್ಟೈನಬಿಲಿಟಿನ ಇದು ಮಾಡ್ಬೋದು. ಒಂದೊಂದು ಪಾರ್ಟ್ ಆ್ಯಡ್ ಮಾಡ್ತಾ ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಕೂಡ ಇದೇ ರೀತಿ ಚಿಕ್ಕ ಪಾಟಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಪಾಟಲ್ಲಿ ಗ್ರೋ ಮಾಡ್ಬೋದು. ನೋಡಿ, ಈಗ ನೆಕ್ಸ್ಟ್ 40 daysಗೆ ನೋಡಿ ಹೆಂಗೆ ಬಂದಿದೆ. ಈಗ ನೋಡಿ, ಈಗ ತೋರಿಸ್ತೀನಿ ನೋಡಿ. ಈಗ ನೋಡಿ
ನೋಡಿ ಹೇಗಿದೆ ನೋಡಿ ಪಾಲಕ್ಕು. ಈಗ ಕಟ್ ಮಾಡಿ ಸಾಂಬಾರು ಪಲ್ಯನೋ ಏನೋ ಒಂದು ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಸ್ಟಾರ್ಟಿಂಗ್ ನೋಡಿದ್ದು ಆ ವಿಡಿಯೋಗೂ ಈಗ ನೋಡ್ತಾ ಇರೋದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ಕು. ನೋಡಿ ಯಾವುದೇ ರೀತಿ ಔಷಧಿ ಯಾವುದು ಸಿಂಪಡಣೆ ಮಾಡಿಲ್ಲ, ಮಾಡ್ದಿರಾ ಆರ್ಗ್ಯಾನಿಕಲಿ ಗ್ರೋ ಮಾಡಿರೋದು. ನೋಡಿ ಎಷ್ಟು ಪಾಲಕ್ಕಿದೆ ನೋಡಿ, ಎಷ್ಟು ಹೈಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 3 ಟೈಮ್ ಆದರೂ ಇದನ್ನು ಕಟ್ ಮಾಡಿ ಸಾರು ಪಲ್ಯನ ಮನೇಲಿ ಮಾಡ್ಬೋದು. ನೋಡಿ ಎಷ್ಟೊಂದು ಪಾಲಕ್ ಬಂದಿದೆ. ಸೊ ನಿಮಗೂ ಪಾಲಕ್ಕು ಬೆಳಿಬೇಕು ಅಂತಿದ್ದರೆ ನನ್ನ ಹತ್ರ ಸೀಡ್ಸಿನ ಅವೈಲೇಬಲ್ ಇದೆ. ಸೊ ನಾನೊಂದು 100 ಚಿಕ್ಕ ಚಿಕ್ಕ ಪ್ಯಾಕೆಟ್ಸಲ್ಲಿ ಬೇಕಾದರೆ ಯಾರಿಗಾದ್ರೂ ಕೊರಿಯರ್ ಮಾಡ್ತೀನಿ, ತಿಳಿಸಿ.